ಸರ್ ಈಗ ಒಬ್ಬ ಶಾಸಕರು ಅಂತ ಹೇಳಿ ನಾವು ಯಾವತ್ತೂ ಅವ್ರ ಜೊತೆಲಿ ಇಲ್ಲ, ಸ್ನೇಹಿತರು ಅಂತಾನೆ ಇರೋದು. ಹಂಗೆ ಎಲ್ಲಾ ಕಾರ್ಯಕರ್ತರ ಜೊತೆನೂ ಅವ್ರ ಶಾಸಕರ ತರ ಅಧಿಕಾರ ಯಾವತ್ತೂ ಚಲಾಯಿಸಿಲ್ಲ. ಎಲ್ಲರನ್ನೂ ಸಹ ಮನೆ ಮಕ್ಕಳು ತರ, ಮನೆ ಅಣ್ಣ ತಮ್ಮನ ತರ ನೋಡ್ತಾರೆ. ನೀವು ಈಗ ನೋಡ್ಬೋದು, ದಿನ ಬೆಳಿಗ್ಗೆ ಇದ್ರೆ ನೂರಾರು ಜನ ಮನೆಗೆ ಬರ್ತಾರೆ. ಒಂದೊಂದ್ ದಿನ 1000 ದಾಟಿರುತ್ತೆ. 1000 ಜನ ಬಂದು ನಾವು ಊಟ ತಿಂಡಿ ಕೊಡ್ತಾ ಇರ್ತೀವಿ ಮನೆ ಹತ್ರ. ಕೊಡೋದು ಏನು ಉದ್ದೇಶ ಅಷ್ಟೇ, ಪ್ರೀತಿ ವಿಶ್ವಾಸ. ತುಂಬಾ ದೂರದಿಂದ ನಡ್ಕೊಂಡ್ ಬಂದಿರ್ತಾರೆ, ಬಸ್ ಹತ್ಕೊಂಡ್ ಬಂದಿರ್ತಾರೆ. ಬಂದವರು ಹಸುವಿಂದ ವಾಪಸ್ ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಅದನ್ನ ಅಷ್ಟು ಮುನ್ನೆಚ್ಚರಿಕೆ ತಗೊಳ್ಳೋರು. ಬಂದವ್ರದ್ದು ಕೆಲಸನ ಪರಿಪೂರ್ಣವಾಗಿ ಅವ್ರ ಕೆಲಸ ಮಾಡ್ಕೊಟ್ಟು ಕಳಿಸ್ತಾ ಇದೀವಿ. ಹಂಗ ಆ ನಿಟ್ಟಿನಲ್ಲಿ ಶಾಸಕರಿಗೆ ಸೋಲು ಅನ್ನೋ ಭಯ ಇಲ್ಲ. ನಾವು ಸಹ ಜೊತೆಲಿ ಮುಂದಿನ ದಿನದಲ್ಲಿ 36,000 ಏನಿತ್ತು ಅದನ್ನ ಇನ್ನ ಹೆಚ್ಚಿಗೆ ಮಾಡಿ ನಾವು ಗೆದ್ದು ಬರ್ತೀವಿ. ಅನಿಲ್ ಚಿಕ್ಕಮಗಳೂರು ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಚಿಕ್ಕದೇವಮ್ಮ ಚಾಮುಂಡೇಶ್ವರಿ ಆಯುಧ ಐಶ್ವರ್ಯ ಭಾಗ್ಯ ಕೊಟ್ಟು ಇನ್ನೂ ಉನ್ನತ ಮಟ್ಟಕ್ಕೆ ನಾವು ನಿಮ್ಮನ್ನ ಸಚಿವರಾಗಿ ಕಾಣ್ಬೇಕು ಅಂತ ಹೇಳಿ ಒಂದು ಆಸೆಯನ್ನು ಇಟ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಅದು ಈಡೇರುತ್ತೆ ಅಂತ ಹೇಳಿ ತಮ್ಮ ಹುಟ್ಟುಹಬ್ಬದ ದಿನದಿಂದ ನಾನು ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ತಾಯಿ ತಮಗೆ ಆರೋಗ್ಯ ಆಯಸ್ಸು ಆಶೀರ್ವದಿಸಲಿ ಅಂತ ಹೇಳಿ ಮೂಲಕ ಕೇಳ್ಕೊಳ್ತೀನಿ. ಕೊಡಿ ಸರ್, ಫೋನ್ ಕೊಡಿ. ಆ ತರ ಏನಿಲ್ಲ. ಈಗ ಕೆಲ್ಸದ ಒತ್ತಡ ಇದ್ದಾಗ ನಾನು ಒಂದೊಂದ್ಸರಿ ತೆಗಿಯಕ್ಕಾಗಲ್ಲ, ನೀವು ತೆಗಿಯಕ್ಕಾಗಲ್ಲ. ಈಗ ನೀವು ಲೈವ್ ಮಾಡ್ತಾ ಇರ್ಬೇಕಿದ್ರೆ ಎಲ್ಲಿ ತೆಗಿಯಕಾಗ್ತದೆ ಫೋನ್ ನೀವು? ಈಗ ನೀವು ನನ್ ಫೋನ್ ಸೈಲೆಂಟ್ ಹಾಕಿದ್ರೆ ತೆಗ್ದಿಲ್ಲ ಅಂತ ಪ್ರಶ್ನೆ ಮಾಡಿ. ಆ ತರ ಬೆಳಿಗ್ಗೆ ಈಗ ನಾವು 9 ಗಂಟೆಯಿಂದ 12 ಗಂಟೆ ತನಕ ಕಾರ್ಯಕರ್ತರು ಮೀಟ್ ಮಾಡ್ತಾ ಇರ್ತಾರೆ ಮನೇಲಿ ಇದ್ರೆ. ಆ ಸಮಯದಲ್ಲಿ ಫೋನ್ ತೆಗಿಯಕ್ಕಾಗಿರಲ್ಲ, PA ತೆಗ್ದಿರ್ತಾರೆ, ಇಲ್ಲ ಗನ್ಮನ್ ತೆಗ್ದಿರ್ತಾರೆ. ಅದ್ ಬಿಟ್ರೆ ಅವರು ವಾಪಸ್ ಫೋನ್ ಮಾಡ್ತಾರೆ. ಆ ತರದ್ ಏನಿಲ್ಲ ಸರ್, ಗೊಂದಲಗಳು ಸರ್ವಸಾಮಾನ್ಯ. ಅದೀಗ ಏನ್ ಹೇಳ್ತಾರೆ, ಅದು ಬೆಣ್ಣೆಯಲ್ಲಿ ಕಲ್ಲು ಹುಡುಕ್ದಂಗೆ, ಮಸರಲ್ಲಿ ಕಲ್ಲು ಹುಡುಕ್ದಂಗೆ. ಆ ತರ ಹುಡುಕಕ್ಕೆ ಏನ್ ಸರ್, ಹುಡುಕ್ತಾ ಇರ್ತಾರೆ. ಮಾಡ್ತಾ ಇದಾರೆ. ಇನ್ನೂ 2 ವರ್ಷ ಸಮಯ ಇದೆ ಸರ್. ಖಂಡಿತ ಜನಗಳು ಏನು ಒಂದು ಆಸೆಯನ್ನು ಇಟ್ಕೊಂಡು ಏನ್ ಮತವನ್ನ ಕೊಟ್ಟಿದ್ದಾರೆ ಅನಿಲ್ ಚಿಕ್ಕಮಗಳೂರು ಸಾಹೇಬ್ರಿಗೆ, ಅದನ್ನ ಉಳಿಸ್ಕೊಂತಾರೆ, ಖಂಡಿತ ಉಳಿಸ್ಕೊಂತಾರೆ. ಅವ್ರ ಜೊತೆ ನಾವು ಸಹ ನೀವೇನು ಒಂದು ಪ್ರಶ್ನೆ ಕೇಳಿದ್ರೆ ಅದು ಆ ತರದ ಏನಿಲ್ಲ. ಎಲ್ಲ ನಾವು ಅಣ್ಣ ತಮ್ಮ ಅಂತ ಏನ್ ಹೇಳಿದೀವಿ, ನಾವಿಬ್ರು ಹತ್ರನು ಇಬ್ರು ಒಟ್ಟಿಗೆ ಪಾಲ್ತೀವಿ, ನಕ್ಕರೂ ಇಬ್ರು ನಗ್ತೀವಿ. ಆ ತರ ನಮ್ಮಿಬ್ಬರದು ಸಂಬಂಧ ಇರೋದು. ಹಂಗಿರೋದ್ರಿಂದ ಆ ತರದ್ದು ಯಾವುದೇ ರೀತಿ ಗೊಂದಲಗಳಿಲ್ಲ. ನಾವಿಬ್ರು ಚೆನ್ನಾಗೇ ಇರ್ಲಿ. ಮುಂದಿನ ಎಲೆಕ್ಷನ್ ಅಲ್ಲಿ ಹಿಂದೆ ಏನ್ ನಾವು ಮಾಡಿದ್ವಿ ಅದಕ್ಕಿಂತ ಹೆಚ್ಚಿಗೆ ನಾವು ಮಾಡ್ತೀವಿ. ಚಿಕ್ಕ ವಯಸ್ಸಲ್ಲಿ ಶಾಸಕರಾದ್ರು, ಅದೇ ರೀತಿ ಜಂಗಲ ಅಧ್ಯಕ್ಷರಾದ್ರು, ಮತ್ತೆ ನಿರ್ದೇಶಕರಾದ್ರು. ಹಂಗಾಗಿ ಇನ್ನು ನಾವು ಸಚಿವರಾಗಿ ನೋಡ್ಬೇಕು ಅನ್ನೋ ಆಸೆನ ಇಟ್ಕೊಂಡಿದೀವಿ. ಅದನ್ನ ಸದ್ಯದಲ್ಲೇ ಆಗ್ಬೋದು ಅಂತ ಒಂದು ನಿರೀಕ್ಷೆಯಲ್ಲಿ ಇದೆ ಸರ್. ಏನೇ ಆ ತರದ ಕಾರ್ಯಕ್ರಮ ಇದ್ರೂ ಮುಂಚಿನಿಲ್ಲ ನಾನು ಯಾಕಂದ್ರೆ ನಾವು ಇಬ್ರು ಅಣ್ಣ ತಮ್ಮಂದಿರ ತರನೇ ಇರೋದು, ಇದ್ದಿದ್ದು ಮುಂದೆ ಇರೋದು ಸಹ. ಹಂಗಾಗಿ ಏನೇ ಕಾರ್ಯಕ್ರಮ ಇದ್ರೂ ನಮ್ದೊಂದು ಸ್ನೇಹಿತರೆಲ್ಲ ಒಟ್ಟಿಗೆ ಸೇರಿ, ನಮ್ಮ ಪಕ್ಷದ ಕಾರ್ಯಕರ್ತರು ಸ್ನೇಹಿತರೆಲ್ಲ ಒಟ್ಟಿಗೆ ಸೇರಿ ಕಾರ್ಯಕ್ರಮ ತಗೊಂಡ್ಬರ್ತಾ ಇದ್ವಿ. ಈ ಹಿಂದೆ 2 ವರ್ಷದಿಂದ ಏನು ವಿಜೃಂಭಣೆಯಿಂದ ಬೇಡ ಅಂತ ಹೇಳಿ ಒಂದು ತೀರ್ಮಾನವನ್ನು ತಗೊಂಡ್ರು. ಆ ಸರಿಯಿಂದ ಏನ್ ನಾವುಗಳು ಏನು ಒಂದು ಹಣ್ಣು ಹಂಪಲು ವಿತರಣೆ ಇರಬಹುದು, ಬ್ಲಡ್ ಕ್ಯಾಂಪ್ ಇರ್ಬೋದು, ಅದೇ ದುಡ್ಡನ್ನ ಬೇರೆ ಇನ್ಯಾವ್ದಾದ್ರು ಸ್ಕೂಲ್ನ ದತ್ತು ತಗೊಳ್ಳೋದಾಗಿರೋ ಆ ರೀತಿಲಿ ನಾವು ಕೆಲಸ ಮಾಡ್ತಾ ಇದೀವಿ. ವಿಜೃಂಭಣೆಯನ್ನ ನಿಲ್ಸಿದೀವಿ ಸರ್. ಈ ಹಿಂದೆ ಏನ್ ಕೊಟ್ಟಿದೀವಿ ಅದನ್ನ ಮುಂದೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಸಾಥ್ ಕೊಡ್ತೀವಿ. ಸಂಘಟನೆ ಅಂತ ಹೇಳಿದ್ರೆ ಅದ್ರದ್ದು ಗುಣ ಇಂಪಾರ್ಟೆಂಟ್. ಒಬ್ಬ ನಾಯಕ ಅಂತ ಹೇಳಿದ್ರೆ ಸಂಘಟನೆ ಮುಖ್ಯ. ನಾಯಕ ಅನ್ಸ್ಕೊಳ್ಳೋದು ದೊಡ್ಡದಲ್ಲ, ಎಲ್ಲರನ್ನು ಒಟ್ಟು ಕರ್ಕೊಂಡು ಹೋಗೋದು ದೊಡ್ಡದು. ನಾಯಕ ಗುಣವನ್ನ ನಮ್ಮ ಶಾಸಕರು ಹೊಂದಿದ್ದಾರೆ. ಎಲ್ಲರನ್ನು ಒಟ್ಟಾಗಿ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ 100 ಆದ್ರೆ ಒಳ್ಳೇದು, 80 ಆಗ್ಬಾರ್ದು. ಅದೇ 100 ಆದ್ರೂ ತಪ್ಪಾಗ್ಬಿಡುತ್ತೆ. ಯಾಕಂದ್ರೆ ನಮ್ಮಲ್ಲಿರೋ ಒಬ್ಬರನ್ನ ಕಳ್ಕೊಳ್ಳೋದು ಆಚೆಯಿಂದ ಬರೋ 10 ಜನಕ್ಕೆ ಸಮ ಆಗಿರುತ್ತೆ. ಅದೇ ಆ ನಿಟ್ಟಿನಲ್ಲಿ ಶಾಸಕರು ಒಳ್ಳೆ ಕೆಲಸವನ್ನ ಮಾಡ್ತಾರೆ. ಎಲ್ಲಾ ನಾಯಕರುಗಳನ್ನು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾ ಇದ್ರೆ ಮುಂದಿನ ಸಹ 3ನೇ ಬಾರಿ ಅವ್ರ ತಂದೆ ಈಗ ಏನಿತ್ತು ಹ್ಯಾಟ್ರಿಕ್ ನಾವು ಮಾಡ್ತೀವಿ. ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂದ್ರೆ ನಾವೆಲ್ಲ ಯಾರು ಇರ್ತಾ ಇರ್ಲಿಲ್ಲ. ವಿಶ್ವಾಸಕ್ಕೆ ತಗೊಂಡಿರೋದಕ್ಕೆ ನಾವು ಅವ್ರ ಜೊತೆಲಿ ಇದೀವಿ. ಇನ್ ಮುಂದೆನೂ ಸಹ ಇರ್ತೀವಿ. ಏನು ಹಿಂದೆ 36,000 ಅಂತರ ಏನಿತ್ತು ಅದನ್ನ ಮುಂದಿನ ಎಲೆಕ್ಷನ್ ಅಲ್ಲಿ ಇನ್ನ ಜಾಸ್ತಿ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ನಾಯಕರುಗಳನ್ನು ಸಹ ಅವ್ರ ಒಟ್ಟಿಗೆ ಇದ್ದು ಕೆಲಸ ಮಾಡ್ತೀವಿ. ಖಂಡಿತ ಇಲ್ಲ. ಅದೇ ಇಬ್ರು ಜಗಳ 3ನೇ ಹಿಂಗಿಲ್ಲ ಸರ್. ಈಗಲೂ 3 ಜನನೇ ಇರೋದು ಅಖಾಡದಲ್ಲಿ. ಈಗ ನೋಡಿರ್ಬೋದು, ಅವರು ಈಗ ಬಿಸ್ನಳ್ಳಿ ಚಿಕ್ಕಣ್ಣ ಅವರು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಕೃಷ್ಣ ನಾಯಕ್ ಅವರು JDS ಇದ್ದಾರೆ. ನಾವು ಮೊದ್ಲು ಹೆಂಗಿದ್ವಿ ಹಂಗೆ ಇದೀವಿ. ಹಂಗಾಗಿ ಇಬ್ಬರು ಲಾಭ ಆಗಿರ್ಬಾರ್ದು ಯಾವ್ದೋ ಲೆಕ್ಕಕ್ಕೆ ಬರಲ್ಲ ಸರ್. ಕೆಲಸ ಮಾತಾಡುತ್ತೆ ಸರ್. ಏನಿಲ್ಲ, ನಮ್ದು ಆಸೆ ಏನಿತ್ತು ಈ ಹಿಂದನೂ ಸಹ ನಾವು ಸಂಘಟನೆಯಲ್ಲಿ ಆ ನಿಟ್ಟಿನಲ್ಲೇ ನಾವು ಬೆಳ್ಕೊಂಡ್ ಬಂದವರು. ಮುತ್ತಪ್ಪರವರ ಆಶೀರ್ವಾದದಿಂದ ಸಂಘಟನೆಯಲ್ಲಿ ನಾವು ಎಷ್ಟು 27-28ನೇ ವಯಸ್ಸಿಂದಾನೇ ನಾವು ಸಾರ್ವಜನಿಕ ಈ ಜಾಗದಲ್ಲಿ ಇರೋದ್ರಿಂದ ನಮಗೆ ಅನಿಲ್ ಚಿಕ್ಕಮಗಳೂರು ಸಾಹೇಬ್ರ ಆಶೀರ್ವಾದದಿಂದ
ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದೀವಿ. ಅದರಲ್ಲೂ ಸಹ ನಾವು ರೈತರಿಗೆ ಏನು ಅಂದ್ಕೊಂಡಿದ್ವಿ ಆ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಅಧ್ಯಕ್ಷ ಸ್ಥಾನ ನಮಗೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳ್ತೀನಿ. ಒಂದಿಷ್ಟು ಪ್ಲಾನ್ಗಳೇನಾದರೂ ಹಾಕೊಂಡಿರೋ ರೈತರಿಗೆ ಇಂತಿಷ್ಟು ಕಾರ್ಯಕ್ರಮ? ಖಂಡಿತ ಸರ್. ಈಗ ನಾನು ಬಿಲ್ತೂರ್ಗೆ ಹೋಗೋದಕ್ಕಿಂತ ಮುಂಚೆ ಏನೊಂದು 3-4 ಕೋಟಿ ಇತ್ತು, ಅದನ್ನು ಈ ಸರಿ ನಾವು 8 ಕೋಟಿ ತನಕ ತಂದು ನಿಲ್ಲಿಸ್ಬೇಕು. ರೈತರಿಗೆ ಏನು ಹೆಚ್ಚಿನ ರೀತಿಯಲ್ಲಿ ಸಹಕಾರನ ಕೊಡಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ. ಈಗ ಮೊನ್ನೆ ಈಗ ಲಾಸ್ಟ್ ಟೈಮ್ ನಮ್ಮ ಸೊಸೈಟಿಗೆ HD ಕೋಟೆ ತಾಲೂಕಲ್ಲಿ ಮೈಸೂರು ಜಿಲ್ಲೆಗೆ ನಂಬರ್ 1 ಅಂತ ಹೇಳಿ ನಮ್ಮ ಸೊಸೈಟಿಗೆ ಒಂದು ಅವಾರ್ಡನ್ನು ಸಹ ಸಿಕ್ಕಿದೆ. ನಿಮ್ಮ ಪ್ರೀತಿಯ ಶಾಸಕರು ಅವರು ಕೂಡ ಸಹಕಾರ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ಅದಾದ್ಮೇಲೆ ನಿಮ್ಗೆ ಯಾವ ರೀತಿ ಸಪೋರ್ಟ್ ಆಗ್ತಾ ಇದೆಯಾ ಅವ್ರ ಬಂದ್ಮೇಲೆ ಸಹಕಾರ ಕ್ಷೇತ್ರ? ಇಲ್ಲ, ಖಂಡಿತ ಸರ್. ಯಾಕಂತ ಹೇಳಿದ್ರೆ ಒಬ್ರಿಗೊಬ್ರು, ಯಾಕಂದ್ರೆ ಈಗ ನಮಗೆ ಜಿಲ್ಲಾ ನಿರ್ದೇಶಕರಾಗಿರೋದ್ರಿಂದ ಅವರು ನೆಕ್ಸ್ಟ್ ಅಪೆಕ್ಸ್ ಬ್ಯಾಂಕ್ಗೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಥರ ಆದರೆ ನಮ್ಮ ತಾಲೂಕಿಗೆ, ನನಗೆ ಅಂತಲ್ಲ, ನಮ್ದೊಂದು ಸೊಸೈಟಿ ಅಂತಲ್ಲ, ಇಡೀ ಕೋಟೆ ತಾಲೂಕು, ಸರಗೂರು ತಾಲೂಕಲ್ಲಿ ಎಷ್ಟು ಸೊಸೈಟಿ ಇದೆ ಅಷ್ಟು ಸೊಸೈಟಿಗೆ ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಅನುಕೂಲ ಆಗುತ್ತೆ. ಮೈಸೂರು ಭಾಗದಲ್ಲಿ ಒಂದು ಅಹಿಂದ ಕ್ಷೇತ್ರದಿಂದ ಯಾರು ಕೂಡ ಸಹಕಾರ ಕ್ಷೇತ್ರಕ್ಕೆ, ಅದು ಕೂಡ ST ಕಮ್ಯುನಿಟಿಯಿಂದ ಯಾರು ಹೋಗಿರಲಿಲ್ಲ. ಮೊದಲನೇದಾಗಿ ಶಾಸಕ ಅನಿಲ್ ಚಿಕ್ಕಮಾದ್ ಅವರು ಹೋಗಿದ್ದಾರೆ. ಎಷ್ಟು ಖುಷಿ ಇದೆ ಸರ್ ಅವ್ರ ಜೊತೆ ಸಾಕಷ್ಟು ವರ್ಷಗಳಿಂದ ಒಡನಾಟ ಇಟ್ಕೊಂಡಿದ್ದೀವಿ? ಸರ್ ಖಂಡಿತ ನಾವು ಅವ್ರ ಜೊತೆ 10 ವರ್ಷದಿಂದ ಒಡನಾಟವನ್ನು ಇಟ್ಕೊಂಡಿದ್ದೀವಿ. ಜೊತೆಗೆ ಒಟ್ಟೊಟ್ಟಿಗೆನೆ ಓಡಾಡ್ಕೊಂಡು ಬಂದಿದ್ದೀವಿ. ಹಂಗಾಗಿ ಅವರು ಒಂದು ಈ ಹಿಂದುಳಿದ ಜನಾಂಗದಿಂದ ಬಂದಿರೋ ಒಂದು ನಮಗೂ ಸಹ ಸಂತೋಷ ಇದೆ. ಈಗ ಅಪೆಕ್ಸ್ ಬ್ಯಾಂಕಲ್ಲಿ ಅವರಿಗೆ ಒಂದು ಅವಕಾಶ ಸಿಗೋ ಸಾಧ್ಯತೆ ಇದೆ ಅನ್ಸುತ್ತೆ ಸರ್? ಇಲ್ಲ, ಖಂಡಿತ ಸಿಗಲೇಬೇಕು ಸರ್. ಯಾಕಂದರೆ ಇಂಥ ಒಂದು ಚಿಕ್ಕ ವಯಸ್ಸಲ್ಲಿ ಶಾಸಕರಾದರು, ಅದೇ ರೀತಿ ಜಂಗಲ್ ರಾಜ್ ಅಧ್ಯಕ್ಷರಾದರು, ಮತ್ತು ನಿರ್ದೇಶಕರಾದರು. ಹಂಗಾಗಿ ಇನ್ನೂ ನಾವು ಅವ್ರನ್ನ ಸಚಿವರಾಗಿ ನೋಡಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದೀವಿ. ಅದನ್ನು ಸದ್ಯದಲ್ಲೇ ಆಗ್ಬೋದು ಅಂತ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ. ಹಂಗೆ ಅಂದ್ಕೊಂಡಿಲ್ಲ ಸರ್, ಸಿಗ್ಬೋದು ಅಂತ ನಾವು ಎಲ್ಲರೂ ಸಹ ಒಂದು ಚರ್ಚೆಯಲ್ಲಿದ್ದೀವಿ ನಾಯಕರುಗಳು. ಈಗ ಮೊದಲ ಅವಧಿಯಲ್ಲಿ ಜಂಗಲ್ ರಾಜ್ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು ಇಲಾಖೆ ಓಡಾಡಿ, ಮತ್ತೆ ಎರಡನೇ ಅವಧಿಗೆ ಅದಕ್ಕೆ ನಾನು ಉದಾಹರಣೆ ಕೊಡ್ತೀನಿ. ಈ ಹಿಂದೆ ನಾವು ಜಂಗಲ್ ರಾಜಸ್ ನೋಡಿದ್ದೀವಿ, ಯಾವಾಗ ನಮ್ಮ ಶಾಸಕರು ಅಧ್ಯಕ್ಷರಾಗಕ್ಕಿಂತ ಮುಂಚೆ. ಇವತ್ತು ನೋಡಿ ಬದಲಾವಣೆಗಳು ತೊಗೊಂಡ್ಬಂದಿದ್ದಾರೆ. ಎಷ್ಟೋ ಕಡೆ ಸ್ವಿಮ್ಮಿಂಗ್ ಪೂಲ್ಗಳು ಇರಲಿಲ್ಲ, ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ. ಫುಡ್ಡಿಂದ ಹಿಡ್ದು ಯೂನಿಫಾರ್ಮಿಂದ ಹಿಡ್ದು ಮತ್ತು ಅಲ್ಲಿ ಕೆಲಸ ಮಾಡೋರಿಗೆ ಒಂದು ಸ್ವೆಟ್ರು, ಬೆಡ್ಶೀಟು, ಪ್ರತಿಯೊಂದನ್ನು ಸಹ ಆ ನಿಟ್ಟಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜಂಗಲ್ ರಾಜಸ್ಸು ಸಹ ಈ ಹಿಂದೆ ಏನಿತ್ತು ಪ್ರವಾಸಿಗರು, ಈಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಅಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಸಹ ತುಂಬ ಸಂತೋಷದಿಂದ ಇದ್ದಾರೆ. ಅಂದರೆ ಸರ್, ನೀವು ಆ ರೆಸಾರ್ಟ್ ಅಧ್ಯಕ್ಷರ ಮೇಲೆ ಅವ್ರ ಅಧಿಕಾರ ಅವಧಿಯಲ್ಲಿ ರೆಸಾರ್ಟ್ಗಳಿಗೆ ಭೇಟಿ ಕೊಟ್ಟಿದ್ರೆ, ಯಾಕಂದರೆ ಪ್ರವಾಸಿಗರ ಆರೋಗ್ಯ ದೃಷ್ಟಿಯಿಂದ ಸಿರಿಧಾನ್ಯಗಳ ಆಹಾರ ಪದ್ಧತಿಗಳನ್ನ ಜಾಸ್ತಿ ಬಳಕೆ ಇದು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಪ್ರತಿಯೊಂದು ರೆಸಾರ್ಟ್ಗಳನ್ನು ನಮ್ಮ ಅಧ್ಯಕ್ಷರು ವಿಸಿಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ರೆಸಾರ್ಟಲ್ಲೂ ಸಹ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕುಂದುಕೊರತೆಯಿಂದ ಹಿಡಿದು ಪ್ರವಾಸಿಗರ ಕುಂದುಕೊರತೆಯಿಂದ ಏನಿತ್ತು ಹಿಂದೆ ಕ್ಲೀನಿಂಗಲ್ಲಿ ಏನು ವ್ಯತ್ಯಾಸಗಳಿತ್ತು ಅದನ್ನು ಸರಿಪಡಿಸಿದ್ದಾರೆ. ಮತ್ತು ಊಟ ಏನು ನಾವು ನಾಟಿ ಸ್ಟೈಲ್ ಬೇಕು ಅಂತ ಏನು ಕೇಳ್ತೀವಿ ಬಂದಿದ್ದ ಪ್ರವಾಸಿಗರಿಗೆ, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದಾರೆ. ಸಿರಿಧಾನ್ಯಗಳನ್ನು ಸಹ ಜಾಸ್ತಿ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯಕರವಾದಂಥ ಸಿರಿಧಾನ್ಯಗಳನ್ನು ಸಹ ಉಪಯೋಗ ಮಾಡಿಸ್ತಾ ಇದ್ದಾರೆ. ಪ್ರತಿ ಚುನಾವಣೆಯಿಂದ ಚುನಾವಣೆಗೆ ಅತಿ ಹೆಚ್ಚು ಮತಗಳ ಲೀಡ್ ತಗೊಂಡು ಗೆಲ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಒಳ್ಳೆ ಲೀಡ್ ತಗೊಂಡು ಗೆಲ್ತಾರೆ. ಅದರಲ್ಲಿ ನಿಮ್ಮ ಪ್ರಮುಖ ನಾಯಕರ ಪಾತ್ರ ಮತ್ತೆ ಕಾರ್ಯಕರ್ತರ ಪಾತ್ರ ಕೂಡ ತುಂಬಾ ದೊಡ್ಡದಿದೆ. ನಿಮ್ಮಂತ ಮೊದಲ ಹಂತದ ಲೀಡರ್ಗಳನ್ನ ವಿಶ್ವಾಸಕ್ಕೆ ತಗೊಳ್ತಾ ಇದ್ದಾರೆ ಅನಿಲ್ ಚಿಕ್ಕಮಾದ್ ಅವರು? ವಿಶ್ವಾಸಕ್ಕೆ ತೊಗೊಂಡಿಲ್ಲ ಅಂದ್ರೆ ನಾವೆಲ್ಲ ಯಾರು ಇರ್ತಾ ಇರಲಿಲ್ಲ. ವಿಶ್ವಾಸಕ್ಕೆ ತೊಗೊಂಡಿರೋದಕ್ಕೆ ನಾವು ಅವ್ರ ಜೊತೆಲಿ ಇದ್ದೀವಿ, ಇನ್ನು ಮುಂದೆನೂ ಸಹ ಇರ್ತೀವಿ. ಏನು ಹಿಂದೆ ಏನು 36,000 ಅಂತರ ಏನಿತ್ತು ಅದನ್ನು ಮುಂದಿನ ಎಲೆಕ್ಷನಲ್ಲಿ ಇನ್ನೂ ಜಾಸ್ತಿ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ನಾಯಕರುಗಳನ್ನು ಸಹ ಅವರೊಟ್ಟಿಗೆ ಇದ್ದು ಕೆಲಸ ಮಾಡ್ತೇವೆ. ಇವಾಗ ಪ್ರತಿ ಸರಿ ಅವರ ಎಲ್ಲ ಹಂತದಲ್ಲಿ ಅವ್ರ ಜೊತೆ ಸಾಥ್ ಕೊಟ್ಟಿದ್ದೀರ, ನಿಂತಿದ್ದೀರ. ಆದರೆ ಈಗ ಒಂದಿಷ್ಟು ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ. ಯಾಕಂದರೆ ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಹೊರಗಡೆಯಿಂದ ಬರೋರೆಲ್ಲ ನುಸುಳ್ತಾ ಇದ್ದಾರೆ, ಕಾಂಪಿಟೇಷನ್ ಆಗ್ತಾ ಇದೆ. ಸೊ ಈ ಬಾರಿ ಯಾವ ಥರ ಸಾಥ್ ಕೊಡ್ತೀರಾ ಅವ್ರಿಗೆ? ಈ ಹಿಂದೆ ಏನು ಕೊಟ್ಟಿದ್ದೀವಿ ಅದನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಥ್ ಕೊಡ್ತೀವಿ. ಸಂಘಟನೆ ಅಂತ ಹೇಳಿದ್ರೆ ಅದರದ್ದು ಗುಣ ಇಂಪಾರ್ಟೆಂಟ್. ಒಬ್ಬ ನಾಯಕ ಅಂತ ಹೇಳಿದ್ರೆ ಸಂಘಟನೆ ಮುಖ್ಯ. ನಾಯಕ ಅನ್ಸ್ಕೊಳ್ಳೋದು ದೊಡ್ಡದಲ್ಲ, ಎಲ್ಲರನ್ನೂ ಒಟ್ಟು ಕರ್ಕೊಂಡು ಹೋಗೋದು ದೊಡ್ಡದು. ನಾಯಕ ಗುಣವನ್ನು ನಮ್ಮ ಶಾಸಕರು ಹೊಂದಿದ್ದಾರೆ. ಎಲ್ಲರನ್ನೂ ಒಟ್ಟಾಗಿ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ 100 ಆದರೆ ಒಳ್ಳೆಯದು, 80 ಆಗಬಾರ್ದು. ಅದೇ 100-200 ಆದರೂ ತಪ್ಪಾಗ್ಬಿಡುತ್ತೆ. ಯಾಕಂದರೆ ನಮ್ಮಲ್ಲಿರೋನು ಒಬ್ಬನ್ನ ಕಳ್ಕೊಳ್ಳೋದು ಆಚೆಯಿಂದ ಬರೋನು 10 ಜನಕ್ಕೆ ಸಮ ಆಗಿರುತ್ತೆ. ಹಂಗಾಗಿ ನಾವು ಯಾರನ್ನೂ ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನಮ್ಮ ಪಕ್ಷದಿಂದ ಯಾರನ್ನೂ ಸಹ ಅಂಥ ನಾಯಕರುಗಳು ಯಾರೂ ಹೋಗ್ತಲ್ಲ. ಯಾರೋ ಕೆಲವೊಂದಷ್ಟು ಜನ ಅಲ್ಲಿ ಇಲ್ಲಿ ಇರ್ಬೋದು. ನಮ್ಮಲ್ಲಿ ಯಾರು ದುಡಿದಿದ್ದಾರೆ, ಪಕ್ಷಕ್ಕೆ ಯಾರು ನಿಷ್ಠರಾಗಿದ್ದಾರೆ, ಶಾಸಕರಿಗೆ ಯಾರು ಜೊತೆಯಲ್ಲಿದ್ದಾರೆ ಅಂಥವ್ರು ಯಾರನ್ನು ಸಹ ಪಕ್ಷ ಬಿಟ್ಟು ಹೋಗೋದಾಗ್ಲಿ, ಶಾಸಕರನ್ನ ಬಿಟ್ಟು ಹೋಗೋದಾಗ್ಲಿ ಇಲ್ಲ. ಈಗ ಮೊದಲ ಅವಧಿಯಲ್ಲಿ ಇದ್ದ ಶಾಸಕರು ಎರಡನೇ ಅವಧಿ ಮತ್ತೆ ಅವರೇ ಶಾಸಕರಾಗಿದ್ದಾರೆ. ಒಂದಷ್ಟು ಬದಲಾವಣೆ ಕಾಣ್ತಾ ಇದೆಯಾ? ಖಂಡಿತ ಅನುಭವ ಈಗ 5 ವರ್ಷದಲ್ಲಿ ಇದ್ದಿದ್ದಕ್ಕಿಂತ 10ನೇ ವರ್ಷದ ಅನುಭವ ಜಾಸ್ತಿ ಇರುತ್ತೆ. ಹಂಗಾಗಿ ತಾಲೂಕಿನಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳು ನಡೀತಾ ಇದೆ. ಅಭಿವೃದ್ಧಿ ಶಾಸಕರ ನಡೆ ಏನಿದೆ ಹಳ್ಳಿ ಕಡೆ ಅಂತ ಹೇಳಿ ಒಂದು ಅಭಿಯಾನನ ಹಮ್ಮಿಕೊಂಡಿದ್ವಿ.
ಅದೇ ಆ ನಿಟ್ಟಿನಲ್ಲಿ ಶಾಸಕರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲ ನಾಯಕರುಗಳನ್ನು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ಸಹ 3ನೇ ಬಾರಿ ಅವ್ರ ತಂದೆ ಈಗ ಏನಿತ್ತು ಹ್ಯಾಟ್ರಿಕ್ ಗೆಲುವನ್ನು ನಾವು ಮಾಡಿ ತೋರಿಸ್ತೀವಿ. ಅಂದ್ರೆ 2028ಕ್ಕೆ ಹ್ಯಾಟ್ರಿಕ್ ಗೆಲುವು ಮಿಸ್ ಆಗಲ್ಲ ಅಂತ. ಖಂಡಿತ ಮಿಸ್ ಆಗಲ್ಲ. ಅಂದ್ರೆ ಕುಟುಂಬಕ್ಕೆ ಈಗ ಆಲ್ರೆಡಿ ಹ್ಯಾಟ್ರಿಕ್ ಸಿಕ್ಕಿದೆ, ವೈಯಕ್ತಿಕವಾಗಿ ಇವ್ರಿಗೂ ಹ್ಯಾಟ್ರಿಕ್ ಸಿಗುತ್ತೆ 3ನೇ ಬಾರಿ ಮೇಲೆ. ಈಗ ಮುಖ್ಯವಾಗಿ ಏನೆಲ್ಲ ಅಭಿವೃದ್ಧಿ ಮಾಡ್ಬೇಕು ಅಂತ ಅನಿಸ್ತಾ ಇದೆ ಸರ್ ಇನ್ನು ಕೋಟೆಗೆ ನಿಮ್ಮ ಪ್ರಕಾರ? ಸರ್ ನೀವೇ ನೋಡಿರ್ಬೋದು ಎಲ್ಲ ಕಡೆನೂ ಸ್ವಲ್ಪ ಫಂಡು ಅದು ಸ್ವಲ್ಪ, ಯಾಕಂದ್ರೆ ಗ್ಯಾರಂಟಿ ಭಾಗ್ಯಗಳಿಂದ ಸ್ವಲ್ಪ ಅಡಚಣೆಗಳಾಗಿತ್ತು. ಹಂಗಾಗಿ ರಸ್ತೆಗಳ ಕಾಮಗಾರಿಗಳದ್ದು ಸ್ವಲ್ಪ ನಿಧಾನ ಆಯ್ತಾ ಇದೆ. ಯಾಕಂದ್ರೆ ಈ ಕಾಂಟ್ರಾಕ್ಟರ್ಗಳು ಇನ್ ಟೈಮಲ್ಲಿ ಕೆಲಸ ಮಾಡದೇ ಇರ್ಬೋದು, ಮಳೆ ಇರ್ಬೋದು. ಹಂಗಾಗಿ ಅದನ್ನ ಬಿಟ್ಟರೆ ತಾಲೂಕಿಗೆ ಏನು ಬೇಕು ನೀವೇ ನೋಡಿರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಬಂದು ಉದ್ಘಾಟನೆ ಮಾಡಿದ್ರು. ಆ ಥರದ್ದು ತುಂಬ ಕಾರ್ಯಕ್ರಮಗಳು ನಡೀತಾ ಇದೆ. ಈಗ ನಾವು ಕಬಿನಿನೂ ಸಹ ಉನ್ನತ ಮಟ್ಟಕ್ಕೆ ತರಬೇಕು ಅಂತೇಳಿ ಶಾಸಕರು ಮನ್ಸು ಮಾಡಿದ್ದಾರೆ. ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಕಬಿನಿ ಅಂದ ತಕ್ಷಣ ಸರ್ ಸಾಕಷ್ಟು ವರ್ಷಗಳಿಂದ ಹೇಳ್ಕೊಳ್ತಾ ಇದೆ. ಈಗ ಕಬಿನಿ ಒಂದು ಬೃಂದಾವನ ಟೈಪ್ ಮಾಡಬೇಕು, ಮತ್ತೆ ಕಬಿನಿ ಉತ್ಸವ ಅಂತ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕು. ಹೌದು, ನಿಧಾನಗತಿಯಲ್ಲಿ ಯಾಕೆ ಉಳಿತಾ ಇದೆ? ಲೇಟ್ ಆಗ್ತಾ ಇದೆ ಅನ್ಸುತ್ತೆ. ಇಲ್ಲ ಸರ್, ಹೋದ್ ಸರಿ ನಾವು ಮಾಡಬೇಕು ಕಬಿನಿ ಉತ್ಸವ ಅಂತ ಹೇಳಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಶಾಸಕರು ಸಹ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ರು. ಯಾವಾಗ ನಾವು ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದ ದಿನ ಆ ನಿಟ್ಟಲ್ಲಿ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಅದನ್ನ ಯಾಕಂದ್ರೆ ಒಂದು ಅಚ್ಚುಕಟ್ಟಾಗಿ ಮಾಡಬೇಕು. ನಾವು KRS ಏನಿದೆ ಆ ರೀತಿಯಲ್ಲಿ ಕಬಿನಿನ ಡೆವಲಪ್ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ವಿ. ಅದಕ್ಕೆ ತುಂಬ ಹೆಚ್ಚಿನ ರೀತಿಯಲ್ಲಿ ಹಣದ ಇರೋದ್ರಿಂದ ನಮ್ಮ DK ಸಾಹೇಬ್ರು ಸಹ ಹೇಳಿದ್ದಾರೆ ಅದ್ರ ಬಗ್ಗೆ. ಮುಂದಿನ ದಿನಗಳಲ್ಲಿ ಅದು ಮಾಡ್ತೀವಿ. ಸಾಕಷ್ಟು ವೇದಿಕೆಗಳಲ್ಲಿ ಹೇಳ್ತಾ ಇರ್ತಾರೆ ಕೋಟೆ ತಾಲೂಕು ಸರಗೂರು ತಾಲೂಕಿನ ಜೊತೆ ಒಂದು ಉದ್ಯೋಗ ಅವಕಾಶ ಕಲ್ಪಿಸಿಕೊಂಡ್ರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದ. ಆ ವಿಚಾರವಾಗಿ ಏನಾದ್ರು ಪ್ಲಾನ್ ಆಗ್ತಾ ಇದೆಯಾ? ಅಂದ್ರೆ ಕಾರ್ಖಾನೆಗಳು ಬೇಕು, ಅವಳಿ ಜೋಡಿ ತಾಲೂಕು ಕಾರ್ಖಾನೆಗಳದ್ದು ನೀವು ಶಾಸಕರು ಈಗ ಹಿಂದೆನೂ ಸಹ ಮಾತಾಡಿದ್ರು, HD ಕೋಟೆಗೆ ಒಂದಷ್ಟು ಕಾರ್ಖಾನೆಗಳನ್ನ ತರಬೇಕು ಅಂತ ಹೇಳಿ. ಮತ್ತೆ ಮಹಿಳೆಯರಿಗೆ ಉದ್ಯೋಗನ ಸೃಷ್ಟಿ ಮಾಡೋದಕ್ಕೋಸ್ಕರ ಮಹಿಳೆ ಪರವಾಗಿ ಆ ಥರ ಒಂದು ಮಾಡಬೇಕು ಅಂತ ಹೇಳಿ ಹಮ್ಮಿಕೊಂಡಿದ್ದಾರೆ. ಎಲ್ಲ ಒಟ್ಟಿಗೆ ಮಾಡೋಕ್ಕಾಗಲ್ಲ ಸರ್. ಈಗ 5 ವರ್ಷದಲ್ಲಿ ಏನು ಮಾಡ್ತೀವಿ ಅದು ಇನ್ನು 5 ವರ್ಷದಲ್ಲಿ ಮಾಡೋಕ್ಕೆ ಸಾಧ್ಯ. ಇನ್ನು 5 ವರ್ಷ ಅವಕಾಶ ಕೊಟ್ಟರೆ ಇನ್ನು ಈಗೇನು ಡೆವಲಪ್ ಆಗಿದೆ ಇನ್ನು ಅದರ 10ರಷ್ಟು ಡೆವಲಪ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಎಲ್ಲ 5 ವರ್ಷದಲ್ಲೇ ಮಾಡೋಕ್ಕಾಗಲ್ಲ ಎಲ್ಲ ಡೆವಲಪ್ಮೆಂಟ್ಸ್. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ವಂತ ಪುತ್ರ, ಅನಿಲ್ ಚಿಕ್ಕಮ್ಮದವರು ಮಾನಸ ಪುತ್ರ, ದತ್ತು ಪುತ್ರ ಅಂತ ಸಾಕಷ್ಟು ಕಡೆ. ಹೌದು, ಅದನ್ನ ನಾವು ಬಳಸ್ಕೊಳ್ತಾ ಇದ್ದಾರೆ ಅಭಿವೃದ್ಧಿ ವಿಚಾರ. ಇಲ್ಲ ಖಂಡಿತ ಸರ್. ಈಗ ಅದು ನಮಗೆ ಒಂದು ಏನು ಹೇಳ್ತೀರಾ ದೇವರ ಕೃಪೆ ಅಂತಾನೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಆ ರೀತಿ ಇರೋದ್ರಿಂದನೇ ನಮ್ಮ ತಾಲೂಕಿಗೆ ಬೇರೆ ತಾಲೂಕಿಂದ ಒಂಚೂರು ಜಾಸ್ತಿ ಅನುದಾನ ಸಿಗ್ತಾ ಇರ್ಬೋದು, ಮತ್ತೆ ಲೀಡರ್ಗಳಿಗೂ ಒಂದು ಗೌರವ ಸಿಗ್ತಾ ಇರೋದ್ರಾಗ್ಲಿ ಎಲ್ಲ ನಮ್ಮ ಅನಿಲ್ ಚಿಕ್ಕಮಾದ ಸಾಹೇಬ್ರು ದತ್ತಪುತ್ರನ ರೀತಿಯಲ್ಲಿ ಇರೋದ್ರಿಂದನೇ ಸಾಧ್ಯ. ಈಗ ಕಳೆದ ಚುನಾವಣೆಯಲ್ಲಿ ಮೈತ್ರಿ ಇರಲಿಲ್ಲ, JDS BJP ಸಪರೇಟ್ ಸ್ಪರ್ಧೆ ಮಾಡಿದ್ರು, ಹಾಗಾಗಿ ಇವ್ರಿಗೆ ಅನುಕೂಲ ಆಯಿತು, ಗೆದ್ರು ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಸರಿ ಮೈತ್ರಿ ಆಗೋದ್ರಿಂದ ಇವ್ರಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ ಸರ್? ಈಗ ಎರಡೂ ಪಕ್ಷದಿಂದ ಏನು ಓಟ್ ತೊಗೊಂಡಿದ್ರು ಅದನ್ನ ನಾವು ಒಬ್ಬರೇ ತೊಗೊಂಡಿದ್ವಿ. ಅವರಿಬ್ಬರದೂ ಲೆಕ್ಕ ಮಾಡೋರು. ಈಗ ಹೋದ್ ಸರಿ ಏನು ನಾವು BJP ಮತ್ತು JDS ಇಬ್ಬರು ಕಣಕ್ಕಿಳಿದಿದ್ರು, ಆ ಟೈಮಲ್ಲಿ ಎರಡರದ್ದು ಸೇರಿದ್ರೆ ನಾವು ತೊಗೊಂಡಿದ್ದೀವಿ. ಆ ರೀತಿ ಅವರಿಬ್ಬರು ಒಟ್ಟಿಗೆ ಸೇರಿದ್ರು ಏನಿಲ್ಲ ಸರ್. ನಮ್ಮದು ಕೆಲಸ ಮಾತಾಡುತ್ತೆ. ಯಾಕಂದರೆ ಜನಗಳಿಗೆ ಏನು ಬೇಕು, ಕೆಲಸ ಮಾಡ್ತಾ ಇದ್ದೀವಿ. ಕೆಲಸನ ಮುಂದೆ ಇಟ್ಕೊಂಡು ನಾವು ಮತ ಕೇಳ್ತೀವಿ, ಗ್ಯಾರಂಟಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮತಗಳನ್ನ ಪಡೆಯುತ್ತೆ. ಅಂದರೆ ಸರ್, ವಿರೋಧ ಪಕ್ಷದ ಕಾರ್ಯಕರ್ತರು ಟೀಕೆ ಮಾಡ್ತಾರೋ ಇಬ್ಬರು ಜಗಳ 3ನೇ ವರ್ಷ ಲಾಭ ಅಂತ 2023ರಲ್ಲಿ ಅನಿಲ್ ಚಿಕ್ಕಮದವ್ರು ಗೆದ್ರು. ಆದರೆ 2028ಕ್ಕೆ ಆ ಥರ ಆಗಲ್ಲ ಅಂತ ಟಾಕ್ ಶುರುವಾಗಿದೆ. ಖಂಡಿತ ಇಲ್ಲ. ಅದು ಹೆಂಗೆ ಇಬ್ಬರು ಜಗಳದಲ್ಲಿ 3ನೇವ್ರು ಹೆಂಗಿಲ್ಲ ಸಾಧ್ಯ? ಈಗಲೂ 3 ಜನನೇ ಇರೋದು ಅಖಾಡದಲ್ಲಿ. ಈಗ ನೋಡಿರ್ಬೋದು, ಅವರು ಈಗ ಬಿಸ್ನಳ್ಳಿ ಚಿಕ್ಕಣ್ಣ ಅವರು BJPಗೆ ಸೇರ್ಪಡೆ ಆಗಿದ್ದಾರೆ, ಕೃಷ್ಣನಾಯಕ್ ಅವರು JDS ಅಲ್ಲಿ ಇದ್ದಾರೆ. ನಾವು ಈ ಮೊದ್ಲು ಹೆಂಗಿದ್ವಿ ಹಂಗೆ ಇದ್ದೀವಿ. ಹಂಗಾಗಿ ಇಬ್ಬರದು ಲಾಭ ಗೀಬ ಅದು ಯಾವುದೋ ಲೆಕ್ಕಕ್ಕೆ ಬರಲ್ಲ ಸರ್. ಕೆಲಸ ಮಾತಾಡುತ್ತೆ ಸರ್. ಇವಾಗ ನಿಮ್ಮ ಆತ್ಮೀಯರು, ಮುಖಂಡರು, ಶಾಸಕರು ಅನ್ನೋ ಒಂದು ಅವಿನಾಭಾವ ಸಂಬಂಧ ಹೊರತುಪಡಿಸಿ ಒಂಥರ ಬ್ರದರ್ಸ್ ಥರ ಇದ್ದೀರಾ ನೀವು. ಬರ್ತಡೇ ಹತ್ರ ಬರ್ತಾ ಇದೆ, ಸೊ ಏನೇನು ಪ್ಲಾನ್ ಹಾಕೊಂಡಿದ್ದೀರಾ ಸಮಾಜಮುಖಿ ಕೆಲಸಗಳು ಮಾಡಿ? ಸರ್, ಏನೇ ಆ ಥರದ ಕಾರ್ಯಕ್ರಮ ಇದ್ರೂ ಮುಂಚಿನಿಲ್ಲ ನಾನು ಯಾಕಂದ್ರೆ ನಾವು ಇಬ್ಬರು ಅಣ್ಣ ತಮ್ಮಂದಿರ ಥರನೇ ಇದ್ದಿದ್ದು ಮುಂದೆ ಇರೋದನ್ನು ಸಹ. ಹಂಗಾಗಿ ಏನೇ ಕಾರ್ಯಕ್ರಮ ಇದ್ರೂ ನಮ್ಮದೊಂದು ಸ್ನೇಹಿತರೆಲ್ಲ ಒಟ್ಟಿಗೆ ಸೇರಿ ನಮ್ಮ ಪಕ್ಷದ ಕಾರ್ಯಕರ್ತರು ಸ್ನೇಹಿತರೆಲ್ಲ ಒಟ್ಟಿಗೆ ಸೇರಿ ಕಾರ್ಯರೂಪಕ್ಕೆ ತಗೊಂಡ್ಬರ್ತಾ ಇದ್ವಿ. ಈ ಹಿಂದೆ 2 ವರ್ಷದಿಂದ ಏನು ವಿಜೃಂಭಣೆಯಿಂದ ಬೇಡ ಅಂತ ಹೇಳಿ ಒಂದು ತೀರ್ಮಾನವನ್ನು ತೊಗೊಂಡ್ರು. ಆ ಸರಿಯಿಂದ ಏನು ನಾವುಗಳು ಏನು ಒಂದು ಹಣ್ಣು ಹಂಪಲು ವಿತರಣೆ ಇರ್ಬೋದು, ಬ್ಲಡ್ ಕ್ಯಾಂಪ್ ಇರ್ಬೋದು, ಅದೇ ದುಡ್ಡನ್ನ ಬೇರೆ ಇನ್ಯಾವುದಾದ್ರು ಸ್ಕೂಲ್ನ ದತ್ತು ತೊಗೊಳೋದಾಗಿರೋ ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ವಿಜೃಂಭಣೆಯನ್ನು ನಿಲ್ಲಿಸಿದ್ದೀವಿ ಸರ್. ಸರ್, ಇವಾಗ ಕೆಲವೊಮ್ಮೆ ನೀವು ಇತ್ತೀಚೆಗೆ ಅವರ ಜೊತೆ ಒಡನಾಟ ಕಡಿಮೆ ಆಯಿತು, ಏನಾದರೂ ಮನಸ್ತಾಪ ಇತ್ತ ಹೇಗೆ ಸರ್ ಶಾಸಕರು ನಿಮ್ಮ ನಡುವೆ? ಖಂಡಿತ ಇಲ್ಲ. ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಅಷ್ಟು ಬಿಟ್ಟರೆ ನಾವು ಶಾಸಕರು ಬೆಂಗಳೂರಲ್ಲಿ ಸಿಗ್ತಾ ಇರ್ತೀವಿ, ಮೈಸೂರಲ್ಲಿ ಸಿಗ್ತಾ ಇರ್ತೀವಿ. ಆ ಥರದ್ದು ಏನಿಲ್ಲ ಸರ್. ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ಫೋನ್ಗಳು ಜಾಸ್ತಿ ಸ್ವೀಕಾರ ಮಾಡ್ತಾ ಇಲ್ಲ, ಕಾರ್ಯಕರ್ತರದಾಗಿರ್ಬೋದು, ಮುಖಂಡರದಾಗಿರ್ಬೋದು ಅಂತ. ಯಾರು? ಶಾಸಕರು. ಆ ಥರ ಏನಿಲ್ಲ. ಫೋನ್ ಕೊಡಿ, ಬೇಕಾದ್ರೆ ಮಾಡಿ ತೋರಿಸ್ತೀನಿ. ಕೊಡಿ ಸರ್, ಫೋನ್ ಕೊಡಿ.
ಆ ಥರ ಏನಿಲ್ಲ. ಈಗ ಕೆಲಸದ ಒತ್ತಡ ಇದ್ದಾಗ ನಾನು ಒಂದೊಂದ್ಸರಿ ತೆಗಿಯೋಕ್ಕಾಗಲ್ಲ, ನೀವು ತೆಗಿಯೋಕ್ಕಾಗಲ್ಲ. ಈಗ ನೀವು ಲೈವಲ್ಲಿ ಕೂತು ಲೈವ್ ಮಾಡ್ತಾ ಇರ್ಬೇಕಿದ್ರೆ ಎಲ್ಲಿ ತೆಗಿಯೋಕ್ಕಾಗ್ತದೆ ಫೋನ್ ನೀವು? ಈಗ ನೀವು ನಂಗೆ ಫೋನ್ ಸೈಲೆಂಟ್ಗೆ ಹಾಕಿದ್ರೆ ತೆಗ್ದಿಲ್ಲ ಅಂತೇಳಿ ಪ್ರಶ್ನೆ ಆ ಥರ ಬೆಳಿಗ್ಗೆ ಈಗ ನಾವು 9 ಗಂಟೆಯಿಂದ 12 ಗಂಟೆ ತನಕ ಕಾರ್ಯಕರ್ತನ ಮೀಟ್ ಮಾಡ್ತಾ ಇರ್ತಾರೆ ಮನೇಲಿದ್ದರೆ. ಆ ಸಮಯದಲ್ಲಿ ಫೋನ್ ತೆಗಿಯೋಕ್ಕಾಗಿರಲ್ಲ, ಪಿ ಎ ತೆಗ್ದಿರ್ತಾರೆ, ಇಲ್ಲ ಗನ್ಮ್ಯಾನ್ ತೆಗ್ದಿರ್ತಾರೆ. ಅದು ಬಿಟ್ಟರೆ ಅವರು ವಾಪಸ್ ಫೋನ್ ಮಾಡ್ತಾರೆ. ಆ ಥರದ್ದು ಏನಿಲ್ಲ ಸರ್, ಅದು ಗೊಂದಲಗಳು ಸರ್ವಸಾಮಾನ್ಯ. ಅದೀಗ ಏನು ಹೇಳ್ತಾರೆ, ಅದು ಬೆಣ್ಣೆಯಲ್ಲಿ ಕಲ್ಲು ಹುಡುಕ್ದಂಗೆ, ಮೊಸರಲ್ಲಿ ಕಲ್ಲು ಹುಡುಕ್ದಂಗೆ. ಆ ಥರ ಹುಡುಕಕ್ಕೆ ಏನು ಸರ್, ಹುಡುಕ್ತಾ ಇರ್ತಾರೆ. ಅದು ಇಡೀ ಎರಡೂ ತಾಲೂಕಿನ ಜನ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಶಾಸಕರನ್ನ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿದ್ರು. ನಿಮ್ಮ ಪ್ರಕಾರ ಆ ಸಾರ್ಥಕತೆ ಉಳಿಸ್ಕೊಳ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅಂತ ಮಾಡ್ತಾ ಇದ್ದಾರೆ. ಇನ್ನೂ 2.5 ವರ್ಷ ಸಮಯ ಇದೆ ಸರ್. ಖಂಡಿತ ಜನಗಳು ಏನು ಒಂದು ಆಸೆಯನ್ನು ಇಟ್ಕೊಂಡು ಏನು ಮತವನ್ನು ಕೊಟ್ಟಿದ್ದಾರೆ ಅನಿಲ್ ಚಿಕ್ಕಮಾದೇವ್ ಸಾಹೇಬ್ರಿಗೆ, ಅದನ್ನು ಉಳಿಸ್ಕೊಳ್ತಾರೆ, ಖಂಡಿತ ಉಳಿಸ್ಕೊಂತಾರೆ. ಅವ್ರ ಜೊತೆ ನಾವು ಸಹ ನೀವೇನು ಒಂದು ಪ್ರಶ್ನೆ ಕೇಳಿದ್ರೆ ಅದು ಆ ಥರದ್ದು ಏನಿಲ್ಲ. ಎಲ್ಲ ನಾವು ಅಣ್ಣ ತಮ್ಮ ಅಂತ ಏನು ಹೇಳಿದ್ದೀವಿ, ನಾವಿಬ್ಬರು ಹತ್ರನೂ ಇಬ್ಬರು ಒಟ್ಟಿಗೆ ಅಳ್ತೀವಿ, ನಕ್ಕರೂ ಇಬ್ಬರು ನಗ್ತೀವಿ. ಆ ಥರ ನಮ್ಮಿಬ್ಬರದು ಸಂಬಂಧ ಇರೋದು. ಹಂಗಿರೋದ್ರಿಂದ ಆ ಥರದ್ದು ಯಾವುದೇ ರೀತಿದು ಗೊಂದಲಗಳಿಲ್ಲ. ನಾವಿಬ್ಬರು ಚೆನ್ನಾಗೇ ಇದೀವಿ. ಮುಂದಿನ ಎಲೆಕ್ಷನಲ್ಲಿ ಹಿಂದೆ ಏನು ನಾವು ಮಾಡಿದ್ವಿ ಅದಕ್ಕಿಂತ ಹೆಚ್ಚಿಗೆ ನಾವು ಮಾಡ್ತೇವೆ. ಕೆಲವರು ನಿಮ್ಮಿಬ್ರು ಬಾಂಧವ್ಯನ ಹಾಳು ಮಾಡಿ ಏನಾದರೂ ರಾಜಕೀಯ ಬೇಡ ಬೀಸ್ಕೊಳಕ್ ನೋಡ್ತಾರೆ, ಅದು ಸಾಧ್ಯ ಇಲ್ಲ ಸರ್. ಅದು ನಾವಿಬ್ಬರದು ಬಾಂಧವ್ಯನ ಹಾಳು ಮಾಡಬೇಕು ಅಂದ್ರೆ ನಾವಿಬ್ಬರು ದೂರ ಆಗಬೇಕು, ಬಿಟ್ಟರೆ ಮೂರನೇವರಿಂದ ಸಾಧ್ಯ ಇಲ್ಲ, ಆಗಲ್ಲ. ಜೊತೆಗೆ ಇತ್ತೀಚೆಗೆ ಒಂದಷ್ಟು ಜನ ಒಂದು ಸಮುದಾಯ ಈ JDS ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಒಂದಷ್ಟು ಸುಮಾರು ಕಡೆ 100, 200, 300 ಜನ ಈ ರೀತಿ ಸೇರ್ಪಡೆ ಆಗ್ತಾ ಇದ್ದಾರೆ. ಅಷ್ಟೊಂದು ಅಸಮಾಧಾನ ಯಾಕೆ ಅಂದ್ರೆ ಸರ್, ಕೃಷ್ಣನಾಯ್ಕರು ಅವರ ನೇತೃತ್ವದಲ್ಲಿ ಪ್ರತಿ ವಾರ ಏನಾದರೂ ಒಂದು ಬೆಳವಣಿಗೆ ಆಗ್ತಾ ಇರುತ್ತೆ. ಕಾಂಗ್ರೆಸ್ ಪಕ್ಷದಿಂದ ಬಂದ್ರು ನಿಜವಾದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅವರು ಹೇಗೆ ಅಂತ ಖಂಡಿತ ಇಲ್ಲ ಸರ್. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗ ಸೇರ್ಪಡೆ ಅವರನ್ನು ಹೋರಾಟ, ಮನುಷ್ಯ ಅಂದಮೇಲೆ ಹೋರಾಟ ಮಾಡಲೇಬೇಕು. ಗೆಲುವು ಸಿಗ್ಬೇಕಂದ್ರೆ ಹೋರಾಟ ಮಾಡ್ಬೇಕು. ಆ ನಿಟ್ಟಲ್ಲಿ ಎಲ್ಲರೂ ಹೋರಾಟ ಮಾಡ್ತಾರೆ. ಯಾರ್ದು ಹೋರಾಟವನ್ನು ತಡೆ ಹಿಡಿಯೋಕ್ಕಾಗಲ್ಲ. ಹಂಗಾಗಿ ಎಲ್ಲರ ಮನಸ್ಸಲ್ಲಿ ಏನಿರೋದು ನಾನು ಗೆಲ್ಬೇಕು. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಂಗಾಗಿ ಯಾಕಂತ ಹೇಳಿದ್ರೆ ಜನ ಏನು ಕೇಳ್ತಾರೆ, ಮನುಷ್ಯಂದು ಒಳ್ಳೆತನ, ಕೆಲಸ, ಅದೆರಡು ನಾವು ಮಾಡ್ತಾ ಇರೋದ್ರಿಂದ ನಮಗೆ ಅದರಲ್ಲಿ ಭಯನೇ ಇಲ್ಲ. ನಿರ್ಭಯವಾಗಿ ನಾವು ಇದೀವಿ ಸರ್. ಹಿಂದೆ ಎಲೆಕ್ಷನಲ್ಲಿ ನಾವು ಸೋಲ್ತೀವಿ, ಕೌಂಟಿಂಗ್ ನಾವು ಯಾರೂ ಹೋಗಿರಲಿಲ್ಲ. ನಾವು ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀವಿ. ಮುಂದೆನೂ ಸಹ ಹಿಂದೆ ಏನಿದ್ವಿ ಅದು ಮತ್ತೆ ಮರುಕಳಿಸುತ್ತೆ ಸರ್. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಅಂತ ಅನ್ಸ್ಕೊಳ್ತಾ ಇರ್ತಕ್ಕಂಥ ದಲಿತರಾಗಿರ್ಬೋದು, ಕುರುಬರಾಗಿರ್ಬೋದು, ಎಸ್ ಸಿ ಸಮುದಾಯ ಒಂದಷ್ಟು ಜನ ಗುಂಪಾಗಿ ಹೋಗ್ತಾ ಇರೋದ್ರಿಂದ ಏನಾದರೂ ಆಂತರಿಕ ಬೆಳವಣಿಗೆ ಆಗ್ತಾ ಇದೆ, ಎಫೆಕ್ಟ್ ಆಗ್ಬೋದು ಆ ಪಾರ್ಟಿಗೆ ಯಾವುದೇ ರೀತಿ ಆ ಥರದ್ದು ಆಗಲ್ಲ ಸರ್. ನಾವೆಲ್ಲರೂ ಇದ್ವಿ. ಯಾಕಂದರೆ ಹಿಂದೆ ದುಡಿದವರು, ಮುಂದೆ ದುಡಿಯೋರು, ಈಗ ನಾವು ಇನ್ನೂ ಸೇರ್ಪಡೆ ಮಾಡ್ಕೊತಾ ಇಲ್ಲ. ಈಗ ನಾವು ಸ್ಟಾರ್ಟ್ ಮಾಡಿಬಿಟ್ರೆ ಅಲ್ಲಿ ಯಾರು ಇರೋದಿಲ್ಲ. JDS ಲಾಗಲಿ BJP ಲಾಗಲಿ ಈಗ ನಾವೇನಾದ್ರು ಸೇರ್ಸ್ಕೊಂತೀವಿ. ಯಾಕಂದರೆ ನಮ್ಮಲ್ಲಿ ಇರೋರೇ ತುಂಬ ಜನ ಇದ್ದೀವಿ. ಇಲ್ಲಿ ಇರೋರನ್ನ ನೋಡಿಕೊಂಡ್ರೆ ಸಾಕಾಗೈತೆ. ಹಂಗಾಗಿ ನಾವು ಇನ್ನು ಆ ಥರ ಕೆಟ್ಟ ಕೆಲಸಕ್ಕೆ ಕೈ ಹಾಕಿಲ್ಲ. ಮುಂದಿನ ದಿನದಲ್ಲಿ ಅದನ್ನ ಮಾಡಬೇಕು ಅಂದರೆ ಮಾಡೋಣ. ಪ್ರತಿ ತಂತ್ರ ರೆಡಿ ಇರುತ್ತೆ ಸರ್ ಆ ಥರದ್ದು. ಯಾಕಂದರೆ ನಾವು ಗಟ್ಟಿ ಮುಟ್ಟಾಗಿರೋದ್ರಿಂದ, ಈಗ ನಾನು ಫಸ್ಟೇ ಏನು ಹೇಳಿದೆ, ನಾವು 10 ಜನದಲ್ಲಿ ಒಬ್ಬ ಆಚೆ ಹೋಗೋದು, 10 ಜನ ಬರೋದು ಎರಡು ಒಂದೇನೆ. ಹಂಗಾಗಿ ನಾವು ಇರೋ 10 ಜನ ಗಟ್ಟಿಯಾಗಿದ್ದೀವಿ. ಹಂಗಾಗಿ ನಾವು ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಕೋಟೆಯಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಆಗಿರುತ್ತೆ ಖಂಡಿತವಾಗಿ. ಸರ್, ಇವಾಗ ನಿಮ್ಮ ಶಾಸಕರ ಬರ್ಡೇ ಬಂತು, ವಿಶ್ ಮಾಡ್ಬಿಡಿ. ಅನಿಲ್ ಚಿಕ್ಕಮಾದೇವ್ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಚಿಕ್ಕದೇವಮ್ಮ ಚಾಮುಂಡೇಶ್ವರಿ ಆಯುಧ ಐಶ್ವರ್ಯ ಭಾಗ್ಯ ಕೊಟ್ಟು ಇನ್ನೂ ಉನ್ನತ ಮಟ್ಟಕ್ಕೆ ನಾವು ನಿಮ್ಮನ್ನು ಸಚಿವರಾಗಿ ಕಾಣಬೇಕು ಅಂತ ಹೇಳಿ ಒಂದು ಆಸೆಯನ್ನು ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಈಡೇರುತ್ತೆ ಅಂತ ಹೇಳಿ ತಮ್ಮ ಹುಟ್ಟುಹಬ್ಬದ ದಿನದಂದು ನಾನು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ತಾಯಿ ತಮಗೆ ಆರೋಗ್ಯ, ಆಯಸ್ಸು ಆಶೀರ್ವದಿಸಲಿ ಅಂತ ಹೇಳಿ ಮೂಲಕ ಕೇಳ್ಕೊಂತೀನಿ. ಸರ್, ಈಗ ಅನಿಲ್ ಚಿಕ್ಕಮಾದೇವ್ ಅವ್ರನ್ನ ರಾಜಕಾರಣಕ್ಕೆ ತರೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಧ್ರುವನಾರಾಯಣ ಸಾಹೇಬ್ರ ಜೊತೆಗೆ ನೀವೆಲ್ಲ ಕೂಡ ಇದ್ರಿ. ಈ ಸಂದರ್ಭದಲ್ಲಿ ಅವರಿಲ್ಲ, 2ನೇ ಬಾರಿಗೆ ಅವರು ಜಂಗಲಾಟ ಅಧ್ಯಕ್ಷರಿಗೆ ಆಯ್ಕೆ ಆಗಿದ್ದಾರೆ. ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಸರ್? ಸರ್, ಈಗ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬೇಕಂದ್ರೂ ಧ್ರುವನಾರಾಯಣ ಸಾಹೇಬ್ರೆ ಕಾರಣ. ನಾನು ಸಂಘಟನೆಯಲ್ಲಿ ಇದ್ದವನ್ನ ಕರ್ಕೊಂಡ್ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ನಿಮ್ಮಂಥ ಯುವಕರು ಬೇಕು ಅಂತ ಹೇಳಿ. ಹಂಗೆ ಅನಿಲ್ ಚಿಕ್ಕಮಾದೇವ್ ಸಾಹೇಬ್ರಿಗೂ ಅವರೇ ಗಾಡ್ ಫಾದರು, ನನಗೂ ಅವರೇ ಗಾಡ್ ಫಾದರು. ಅಂಥ ಒಬ್ಬ ಮಹಾನ್ ವ್ಯಕ್ತಿನ ಕಳ್ಕೊಂಡಿದ್ದು ನಮ್ಗೆಲ್ಲರಿಗೂ ತುಂಬಲಾರದು ನಷ್ಟ ಆಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಅವ್ರು ಇದ್ದಿದ್ರೆ ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಿದ್ರು. ಜೊತೆಗೆ ನಮ್ಮ ಕೋಟೆ ತಾಲೂಕಿಗೆ ಈಗೇನಿದೆ ಅದಕ್ಕಿಂತ ಜಾಸ್ತಿ ಅನುದಾನ ತರ್ತಾ ಇದ್ರು. ಯಾಕಂದರೆ ಪ್ರತಿಯೊಂದು ಹಳ್ಳಿಲಿ, ಪ್ರತಿಯೊಂದು ಮನೇಲಿ ಯಾವ ಮನುಷ್ಯ ಇದ್ದಾನೆ ಅಂತೇಳಿ ಅವ್ರಿಗೆ ಗೊತ್ತಿತ್ತು. ಅಂಥ ಒಬ್ಬ ಸರಳ ವ್ಯಕ್ತಿ, ಅಂಥವ್ರನ್ನ ಕಳ್ಕೊಂಡಿದ್ದು ತುಂಬ ನೋವಿದೆ. ಆ ವ್ಯಕ್ತಿಯನ್ನು ಅವ್ರ ಮಗನಲ್ಲಿ ಕಾಣ್ತಾ ಇದ್ದೀವಿ.
ಹಂಗಾಗಿ ಅದು ಎಲ್ಲ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅವ್ರ ಮಗ ಅವರಿಂದ ಅಂತ ಹೇಳಿ. ಮರೆಯಲಾಗದ ಧ್ರುವತಾರೆ ಏನಾದ್ರು ಅನ್ನೋದು. ಖಂಡಿತವಾಗಿ ನಾವು ಅವ್ರನ್ನ ನೋಡ್ತಾ ಇದ್ರೆ ಅವ್ರ ತಂದೆ ಹೆಸರನ್ನ ಖಂಡಿತವಾಗಿ ಉಳಿಸ್ತಾರೆ. ಅವ್ರ ತಂದೆ ನಡೆ ಏನಿದೆ ಅದನ್ನು ಅನುಸರಿಸಿದ್ದಾರೆ. ಅವ್ರನ್ನು ಸಹ ಜನಸಾಮಾನ್ಯರ ಜೊತೆ ಬೆರೀತಿದ್ದಾರೆ. ನಾವು ಸಹ ನಂಜನಗೂಡು ತಾಲೂಕು ಹತ್ತಿರದ ಪಕ್ಕದಲ್ಲೇ ಇರೋದ್ರಿಂದ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಅವ್ರ ಜೊತೆ ಸಂಪರ್ಕ ಇರೋದ್ರಿಂದ ಅವ್ರದ್ದು ಮಾತು ಎಲ್ಲ ಅವ್ರ ತಂದೆ ಹೋಲಿಕೆ ಇರೋದ್ರಿಂದ ನಾವು ಅವ್ರನ್ನ ಧ್ರುವನಾರಾಯಣ್ ಸಾಹೇಬ್ರನ್ನ ಅವ್ರ ಮಗನಲ್ಲಿ ಕಾಣ್ತಾ ಇದ್ದೀವಿ. ಸಾಕಷ್ಟು ಒಂದಷ್ಟು ಮಾತುಕತೆ ನಡೀತಾ ಇದೆ. ಈಗ ಧ್ರುವನಾರಾಯಣ್ ಅವರ ಹಾದಿಯಲ್ಲೇ ಅವ್ರ ದರ್ಶನ್ ಧ್ರುವನಾರಾಯಣ್ ಕೂಡ ಹೋಗ್ತಾ ಇದ್ದಾರೆ. ಕೆಲವು ವ್ಯಕ್ತಿಗಳು ಇದ್ದಾಗಲೇ ಸತ್ತೋಗಿರ್ತಾರೆ, ಬಟ್ ಅವ್ರು ಸತ್ತಿದ್ರು ಕೂಡ ಬದುಕಿದ್ದಾರೆ. ಧ್ರುವನಾರಾಯಣ್ ಒಬ್ಬರು ಮಾದರಿ ವ್ಯಕ್ತಿ, ಆದರ್ಶ ವ್ಯಕ್ತಿ. ಸರ್, ಈಗ ಎಲ್ಲ ಮನುಷ್ಯರು ಸತ್ತೋದ್ಮೇಲೂ ಎಲ್ಲರೂ ನೆನ್ಸ್ಕೊಳ್ಳಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಜಾಸ್ತಿ ಜನ ಲೀಡ್ರುಗಳು ಇರೋದು ಯಾಕಂತ ಹೇಳಿದ್ರೆ ಅವ್ರ ಜೊತೆಲಿರೋರನ್ನ ಕರ್ಕೊಂಡು ಹೋಗ್ತಾರೆ, ಯಾರನ್ನೂ ಕೈ ಬಿಟ್ಟಿಲ್ಲ. ಆ ನಿಟ್ಟಿನಲ್ಲಿ ಧ್ರುವನಾರಾಯಣ್ ಸಾಹೇಬ್ರು ಅಷ್ಟೇ, ಅವ್ರನ್ನ ನಂಬ್ಕೊಂಡಿದ್ದವ್ರನ್ನ ಯಾರನ್ನೂ ಬಿಟ್ಟಿಲ್ಲ. ಎಲ್ರೂ ಒಂದೊಂದು, ಈಗ ಅನಿಲ್ ಚಿಕ್ಕಮಾದೇವ್ ಸಾಹೇಬ್ರು ಇವರು ಶಾಸಕರಾಗಿರೋದೇ ನಮ್ಮ ಧ್ರುವನಾರಾಯಣ್ ಸಾಹೇಬ್ರ ಆಶೀರ್ವಾದದಿಂದ, ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದದಿಂದ, DK ಶಿವಕುಮಾರ್ ಸಾಹೇಬ್ರ ಆಶೀರ್ವಾದದಿಂದ, ಮತ್ತು ನಮ್ಮ ಚಿಕ್ಕಮಾದೇವ್ ಸಾಹೇಬ್ರು ಏನು ಮಾಡಿದ್ರು ಈ ಹಿಂದೆ ಕೆಲಸ, ಇವ್ರದ್ದೆಲ್ಲ ಆಶೀರ್ವಾದದಿಂದ ಅವ್ರು ಶಾಸಕರಾಗಿದ್ದಾರೆ. ಜೊತೆಗೆ ನಮ್ಮ ಧ್ರುವನಾರಾಯಣ್ ಸಾಹೇಬ್ರದ್ದು ಒಂದು ನಾಯಕತ್ವದ ಗುಣ ಏನಿತ್ತು ಅದನ್ನು ನಮ್ಮ ಅನಿಲ್ ಚಿಕ್ಕಮಾದೇವ್ ಸಾಹೇಬರು ಸಹ ಅನುಸರಿಸ್ತಾ ಇದ್ದಾರೆ. ಹಂಗಾಗಿ ಜೊತೆಲಿರೋ ನಾಯಕರುಗಳಿಗೆ ಎಲ್ಲೂ ಸಹ ದ್ರೋಹ ಆಗಿಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ಈಗೇನೋ ನೀವೇ ಕೇಳ್ತಾ ಇದ್ರೆ ಅಲ್ಪ ಸ್ವಲ್ಪ ಎಲ್ಲ ಮನಸ್ತಾಪಗಳು ಇರ್ಬೋದು. ಮುಂದಿನ ದಿನಗಳಲ್ಲಿ ಅದನ್ನು ಸಹ ಸರಿಪಡಿಸ್ಕೊಂಡು ಎಲ್ಲ ಲೀಡರ್ಗಳನ್ನ ಜೊತೆ ಕರ್ಕೊಂಡು ಹೋಗ್ತಾರೆ. ಸರ್, ಇಲ್ಲ ಅಂದ್ರೂ ಕೂಡ ಅವರ ಶಕ್ತಿ, ಅವರ ಹೆಸರು ಅವ್ರಿಗೆ ಸಪೋರ್ಟ್ ಆಗ್ತಾ ಇದೆ. ಖಂಡಿತವಾಗಿ ಸರ್. ಸರ್, ಇವಾಗ ಅವರ ಆಡಳಿತ ಹೇಗೆ ಇಷ್ಟ ಆಗುತ್ತಾ, ಹೇಗೆ ಯಾವ ಥರ ಅವರ ವೈಖರಿ ನೀವು ನೋಡಿರ್ತೀವಿ? ಸರ್, ಈಗ ಒಬ್ಬ ಶಾಸಕರು ಅಂತ ಹೇಳಿ ನಾವು ಯಾವತ್ತೂ ಅವ್ರ ಜೊತೆಲಿ ಇಲ್ಲ, ಸ್ನೇಹಿತರು ಅಂತಾನೆ ಇರೋದು. ಹಂಗೆ ಎಲ್ಲ ಕಾರ್ಯಕರ್ತರ ಜೊತೆನೂ ಅವ್ರ ಶಾಸಕರ ಥರ ಅಧಿಕಾರ ಯಾವತ್ತೂ ಚಲಾಯಿಸಿಲ್ಲ. ಎಲ್ಲರೂ ಸಹ ಮನೆ ಮಕ್ಕಳು ಥರ, ಮನೆ ಅಣ್ಣ ತಮ್ಮನ ಥರ ನೋಡ್ತಾರೆ. ನೀವು ಈಗ ನೋಡ್ಬೋದು, ದಿನ ಬೆಳಗ್ಗೆ ಇದ್ದರೆ ನೂರಾರು ಜನ ಮನೆಗೆ ಬರ್ತಾರೆ. ಒಂದೊಂದು ದಿನ 1000 ದಾಟಿರುತ್ತೆ. 1000 ಜನ ಬಂದರೂ ನಾವು ಊಟ ತಿಂಡಿ ಕೊಡ್ತಾ ಇರ್ತೀವಿ ಮನೆ ಹತ್ರ. ಕೊಡೋದು ಏನು ಉದ್ದೇಶ ಏನು ಅಷ್ಟೇ, ಪ್ರೀತಿ ವಿಶ್ವಾಸ. ತುಂಬ ದೂರದಿಂದ ನಡ್ಕೊಂಡು ಬಂದಿರ್ತಾರೆ, ಬಸ್ ಹತ್ಕೊಂಡು ಬಂದಿರ್ತಾರೆ. ಬಂದವರು ಹಸಿವಿಂದ ವಾಪಸ್ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಅದನ್ನೇ ಅಷ್ಟು ಮುನ್ನೆಚ್ಚರಿಕೆ ತೊಗೊಳ್ಳೋರು. ಇನ್ನು ಬಂದವ್ರದ್ದು ಕೆಲಸನ ಪರಿಪೂರ್ಣವಾಗಿ ಅವ್ರ ಕೆಲಸ ಮಾಡಿಕೊಟ್ಟು ಕಳಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಶಾಸಕರಿಗೆ ಸೋಲು ಅನ್ನೋ ಭಯ ಇಲ್ಲ. ನಾವು ಸಹ ಜೊತೆಲಿರಿ. ಮುಂದಿನ ದಿನದಲ್ಲಿ 36,000 ಏನಿತ್ತು ಅದನ್ನು ಇನ್ನೂ ಹೆಚ್ಚಿಗೆ ಮಾಡಿ ನಾವು ಗೆದ್ದು